ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಇವತ್ತಿನ ಈ ಕ್ಲಾಸ್ನಲ್ಲಿ ರೀಸೆಂಟ್ ಆಗಿ ಅಂದರೆ ಫೆಬ್ರವರಿ 6 ಆ ಡೇಟ್ಗೆ ನಮ್ಮ ಕರ್ನಾಟಕ ಹೈಕೋರ್ಟ್ ಒಂದು ಜಜ್ಮೆಂಟನ್ನು ಕೊಡುತ್ತೆ. ಅದರ ಬಗ್ಗೆ ನಾವು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಜಜ್ಮೆಂಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳಿದರೆ, ಬರ್ತ್ ಸರ್ಟಿಫಿಕೇಟ್ನಲ್ಲಿ ನೇಮ್ ಅಂದರೆ ಹೆಸರನ್ನು ಬದಲಾವಣೆ ಚೇಂಜ್ ಮಾಡುವುದರ ಕುರಿತು ಈ ಜಜ್ಮೆಂಟ್ ಇದೆ. ಈ ಜಜ್ಮೆಂಟನ್ನು ಬೆಂಗಳೂರಿನಲ್ಲಿರುವ ನಮ್ಮ ಕರ್ನಾಟಕ ಹೈಕೋರ್ಟ್ ಹೊರಡಿಸಿದೆ. ಜಜ್ಮೆಂಟ್ ಡೇಟ್ ಫೆಬ್ರವರಿ 6, 2025. ಎನ್.ಎಸ್. ಸಂಜಯ್ ಗೌಡ ಇವರು ಆ ಬೆಂಚಿನ ಹಾನರೇಬಲ್ ಜಸ್ಟಿಸ್ ಆಗಿದ್ದರು. ರಿಟ್ ಪೆಟಿಷನ್ ನಂಬರ್ 6370 ಆಫ್ 2024. ಈ ರಿಟ್ ಪಿಟಿಷನ್ನ ಆಧಾರದ ಮೇಲೆ ಈ ಜಜ್ಮೆಂಟನ್ನು ಕೊಡಲಾಗಿದೆ. ಈ ರಿಟ್ ಪಿಟಿಷನ್ನ ಪಿಟಿಷನರ್ ಅದ್ರೀತ್ ಭಟ್ಟ, ಏಜ್ 2 years, ಈತ ಮೈನರ್. ಈ ಮಗುವಿನ ಪರವಾಗಿ ಮಗುವಿನ ತಾಯಿ ದೀಪಿಕಾ ಭಟ್ ರಿಪ್ರೆಸೆಂಟೇಷನ್ ಮಾಡ್ತಾರೆ. ಯಾಕಂದರೆ ಅವರು ಗಾರ್ಡಿಯನ್, ನ್ಯಾಚುರಲ್ ಗಾರ್ಡಿಯನ್ ಮದರ್ ಆಗಿರ್ತಾರೆ. ರೆಸ್ಪಾಂಡೆಂಟ್ ಯಾರು ಅಂತ ಹೇಳಿದರೆ ರಿಜಿಸ್ಟ್ರಾರ್ ಆಫ್ ಬರ್ತ್ಸ್ ಆ್ಯಂಡ್ ಡೆತ್ಸ್, ಉಡುಪಿ ಸಿಟಿಯ ಮುನ್ಸಿಪಲ್ ಕೌನ್ಸಿಲ್. ಈ ರಿಟ್ ಪಿಟಿಷನ್ ಅನ್ನು ಸಂವಿಧಾನದ ಆರ್ಟಿಕಲ್ 226 ಮತ್ತು 227 ಇದರ ಅಡಿಯಲ್ಲಿ ಫೈಲ್ ಮಾಡಲಾಗಿದೆ. ಪ್ರೇಯರ್ ಏನಾಗಿತ್ತು ಅಂತಂದ್ರೆ, ರಿಜಿಸ್ಟ್ರಾರ್ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ನೇಮ್ ಚೇಂಜಿಂಗ್ಗೋಸ್ಕರ ಏನು ಎಂಡೋರ್ಸ್ಮೆಂಟ್ ಮಾಡಿದರೆ ಅದನ್ನ ಕ್ವಾಶ್ ಮಾಡುವ ಸಲುವಾಗಿ ಒಂದು ರಿಟ್ ಪಿಟಿಷನ್ ಅನ್ನ ಫೈಲ್ ಮಾಡಲಾಗಿತ್ತು. ಈ ರಿಟ್ ಪಿಟಿಷನ್ ಆಧಾರದ ಮೇಲೆ ಆನರೇಬಲ್ ಜಸ್ಟಿಸ್ ಎನ್.ಎಸ್. ಸಂಜಯ್ ಗೌಡರ ಓರಲ್ ಆರ್ಡರ್ ಅನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಮಾಸ್ಟರ್ ಅದ್ರಿತ್ ಭಟ್ ಇವರು ಪೆಟಿಷನರ್. ತಮ್ಮ ಬರ್ತ್ ಸರ್ಟಿಫಿಕೇಟ್ನಲ್ಲಿ ತಮ್ಮ ನೇಮನ್ನು ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ರಿಜಿಸ್ಟ್ರಾರ್ಗೆ, ಸಂಬಂಧಪಟ್ಟಂತ ರಿಜಿಸ್ಟ್ರಾರ್ಗೆ ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಅದನ್ನ ರಿಜಿಸ್ಟ್ರಾರ್ ಅವರು ರಿಜೆಕ್ಟ್ ಮಾಡಿ ಎಂಡೋರ್ಸ್ಮೆಂಟ್ ಅನ್ನ ಕೊಡ್ತಾರೆ. ಅದನ್ನ ಅವರು ಚಾಲೆಂಜ್ ಮಾಡ್ತಾ ಇದ್ದಾರೆ. ಅದ್ರೀತ್ ಭಟ್ ಅವರ ತಂದೆ ತಾಯಿ ಈ ಬರ್ತ್ಸ್ ಅಂಡ್ ಡೆತ್ಸ್ ನ ರಿಜಿಸ್ಟ್ರಾರ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಅಸ್ಟ್ರೋಲಾಜಿಕಲ್ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರದ ಕಾರಣದಿಂದ ಅವರು ತಮ್ಮ ಮಗನ ಹೆಸರು ಅದ್ರಿತ್ ಭಟ್ ಅನ್ನ ಸೃಜಿತ್ ಭಟ್ ಅಂತೇಳಿ ಮಾಡಬೇಕು, ಅದನ್ನ ಬದಲಾವಣೆ ಮಾಡಿ ಅಂತೇಳಿ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ. ಆದ್ರೆ ರಿಜಿಸ್ಟ್ರಾರ್ ಅವರು ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ಅಡಿಯಲ್ಲಿ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಹೆಸರನ್ನ, ನೇಮ್ ಅನ್ನ ಬದಲಾವಣೆ ಮಾಡುವಂತ ಪ್ರೊವಿಷನ್ ಇಲ್ಲ. ಆ ಕಾರಣದಿಂದ ಇದನ್ನು ನಾವು ರಿಫ್ಯೂಸ್ ಮಾಡ್ತಾ ಇದ್ದೀವಿ ಅಂತೇಳಿ ಎಂಡೋರ್ಸ್ ಮಾಡ್ತಾರೆ. ಈ ಜಜ್ಮೆಂಟ್ ಅನ್ನ ನೋಡೋದಕ್ಕಿಂತ ಮುಂಚೆ ಈ ಬರ್ತ್ಸ್ ಮತ್ತು ಡೆತ್ಸ್ ಗಳ ರಿಜಿಸ್ಟ್ರೇಷನ್ ಅನ್ನ ರೆಗ್ಯುಲೇಷನ್ ಮಾಡುವ ಸಲುವಾಗಿ ಎನಾಕ್ಟ್ ಆದಂತಹ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ಆಕ್ಟ್ 1969 ನ ಕೆಲವೊಂದು ಸೆಕ್ಷನ್ಸ್ ಗಳನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಈ ಒಂದು ಆಕ್ಟ್ ನ ಚಾಪ್ಟರ್ 3 ನಲ್ಲಿ ಬರುವಂತಹ ಸೆಕ್ಷನ್ 8 and 9 ಬರ್ತ್ಸ್ ಅಥವಾ ಡೆತ್ಸ್ ಆದಾಗ ಅದನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿ ಮ್ಯಾಂಡೇಟ್ ಮಾಡುತ್ತೆ. ಮತ್ತು ಸೆಕ್ಷನ್ 10 ಏನಿದೆಯಲ್ಲ, ಇದು ಪರ್ಸನ್ಸ್ ಗಳ ಡ್ಯೂಟಿ ಬರ್ತ್ಸ್ ಮತ್ತು ಡೆತ್ಸ್ ಗಳನ್ನ ನೋಟಿಫೈ ಮಾಡೋದು ಮತ್ತು ಕಾಸ್ ಆಫ್ ಡೆತ್ ಅನ್ನ ಸರ್ಟಿಫೈ ಮಾಡ್ಕೊಳ್ಳೋದು. ಇದು ಪರ್ಸನ್ಸ್ ಅಂದ್ರೆ ಪಬ್ಲಿಕ್ ನ ಒಂದು ಡ್ಯೂಟಿ ಅಂತೇಳಿ ಸೆಕ್ಷನ್ 10 ಹೇಳುತ್ತೆ. ಸೆಕ್ಷನ್ 11 ನ ಪ್ರಕಾರ ಯಾರು ಬರ್ತ್ಸ್ ಅಥವಾ ಡೆತ್ ನ ಇನ್ಫಾರ್ಮ್ ಮಾಡಿರ್ತಾರೆ ಅವರ ಒಂದು ಸಿಗ್ನೇಚರ್ ಇರಬೇಕು, ರಿಜಿಸ್ಟರ್ ನಲ್ಲಿ ಸಿಗ್ನೇಚರ್ ಇರಬೇಕು ಅಂತೇಳಿ ಹೇಳುತ್ತೆ. ಮತ್ತು ಸೆಕ್ಷನ್ 12 ಇನ್ಫಾರ್ಮೆಂಟ್ಗೆ ಫ್ರೀ ಆಫ್ ಕಾಸ್ಟ್ ನಲ್ಲಿ ಏನು ರಿಜಿಸ್ಟ್ರೇಷನ್ ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ ಅದನ್ನ ಫ್ರೀ ಆಗಿ ಕೊಡಬೇಕು ಅಂತ, ಅದು ರಿಜಿಸ್ಟ್ರಾರ್ ಅವರ ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಈ ಸೆಕ್ಷನ್ ಹೇಳುತ್ತೆ. ಆಮೇಲೆ ಸೆಕ್ಷನ್ 13 ಏನಿದೆಯಲ್ಲ, ಬರ್ತ್ಸ್ ಮತ್ತು ಡೆತ್ಸ್ ಗಳ ರಿಜಿಸ್ಟ್ರೇಷನ್ ಡಿಲೇ ಆದಾಗ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತೇಳಿ ಹೇಳುತ್ತೆ. ಸೆಕ್ಷನ್ 14 ಏನಿದೆಯಲ್ಲ, ಅದು ಮಗುವಿನ ನೇಮ್ ನ ರಿಜಿಸ್ಟ್ರೇಷನ್ ನ ಬಗ್ಗೆ ಹೇಳುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಒಂದು ವೇಳೆ ಮಗುವಿನ ಹೆಸರಿರ್ಲಾರ್ದೆ ಬರ್ತ್ ರಿಜಿಸ್ಟ್ರೇಷನ್ ಆದ್ರೆ ಕೆಲವೊಂದು ಪ್ರಿಸ್ಕ್ರೈಬ್ಡ್ ಟೈಮ್ ಪೀರಿಯಡ್ ನ ಒಳಗಡೆ ಓರಲ್ಲಿ ಅಥವಾ ರಿಟರ್ನ್ ನಲ್ಲಿ ರಿಜಿಸ್ಟ್ರಾರ್ಗೆ ಮಗುವಿನ ಹೆಸರನ್ನ ಹೇಳಿಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸೊ ಹೀಗೆ ಮಾಡಬೇಕು ಅಂತೇಳಿ ಸೆಕ್ಷನ್ 14 ಹೇಳುತ್ತೆ. ಒಂದು ಸೆಕ್ಷನ್ 14 ಏನಿದೆಯಲ್ಲ, ಈ ಒಂದು ಕೇಸ್ಗೆ ಸ್ವಲ್ಪ ಸಂಬಂಧ ಪಡುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಪೆಟಿಷನರ್ ಏನ್ ಅದ್ರಿತಿ ಭಟ್ ಇದಾರಲ್ಲ, ದೀಪಿಕಾ ಭಟ್ ಅದ್ರಿತಿ ಭಟ್ ಇದಾರಲ್ಲ, ಅವರು
ತಮ್ಮ ಹೆಸರನ್ನ ಅದ್ರಿತ್ ಭಟ್ ಅಂತೇಳಿ ಆಲ್ರೆಡಿ ಅವರು ನೇಮ್ ಅನ್ನ ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ. ಈಗ ಅವರಿಗೆ ಕೆಲವೊಂದು ಅಸ್ಟ್ರಾಲಾಜಿಕಲ್ ರೀಸನ್ಸ್ ನಿಂದ ಅದ್ರಿತ್ ಭಟ್ ಅಂತ ಹೆಸರನ್ನ ಸೃಜಿತ್ ಭಟ್ ಅಂತೇಳಿ ಚೇಂಜ್ ಮಾಡಬೇಕು ಅಂತೇಳಿ, ಬರ್ತ್ ಸರ್ಟಿಫಿಕೇಟ್ ನಲ್ಲಿ ಚೇಂಜ್ ಆಗಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರು ರಿಜಿಸ್ಟ್ರಾರ್ಗೆ ಅಪ್ಲಿಕೇಶನ್ ಅನ್ನ ಕೊಡ್ತಾರೆ. ಆದರೆ ರಿಜಿಸ್ಟ್ರಾರ್ ಅವರು ನೇಮ್ ಅನ್ನ ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ಅವರು ಎಂಡೋರ್ಸ್ಮೆಂಟ್ ಅನ್ನ ಮಾಡ್ತಾರೆ. ಇಲ್ಲಿ ನಂತರದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರೊವಿಷನ್ ಬರುತ್ತೆ. ನಮ್ಮ ಕರ್ನಾಟಕ ರಿಜಿಸ್ಟ್ರೇಷನ್ ಆಫ್ ಬರ್ತ್ಸ್ ಅಂಡ್ ಡೆತ್ಸ್ ರೂಲ್ಸ್ 1999 ಅಲ್ಲಿ ಏನಿದೆಯಲ್ಲ, ಅದರಲ್ಲಿ ಸೆಕ್ಷನ್ 15 ಸೆಕ್ಷನ್ 15 ಅಲ್ಲ, ರೂಲ್ಸ್ 11 ಕ್ಲಾಸ್ 1 ಮತ್ತು 7 ಅಲ್ಲಿ ಏನಿದೆಯಲ್ಲ, ಈ ಬರ್ತ್ ಅಥವಾ ಡೆತ್ ಸಮಯದಲ್ಲಿ ರಿಜಿಸ್ಟ್ರೇಷನ್ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ರಾಂಗ್ ಎಂಟ್ರಿ ಆದಾಗ ಅದನ್ನ ಕರೆಕ್ಷನ್ ಮಾಡುವಂತಹ ಮತ್ತು ಕ್ಯಾನ್ಸಲೇಷನ್ ಮಾಡುವಂತಹ ಪ್ರೊವಿಷನ್ ಇದೆ. ಅದೇ ರೀತಿಯಲ್ಲಿ ಈ ಬರ್ತ್ಸ್ ಅಂಡ್ ಡೆತ್ ರಿಜಿಸ್ಟ್ರೇಷನ್ ಆಕ್ಟ್ 1969 ಸೆಕ್ಷನ್ 15 ನಲ್ಲಿ ಕೂಡ ಬರ್ತ್ಸ್ ಮತ್ತು ಡೆತ್ಸ್ಗಳ ಒಂದು ಕರೆಕ್ಷನ್ ಕ್ಯಾನ್ಸಲೇಷನ್ ಬಗ್ಗೆ ಮಾಹಿತಿ ಒಂದು ಪ್ರೊವಿಷನ್ ಇದೆ. ಅದು ಏನ್ ಹೇಳುತ್ತಂದ್ರೆ, ರಿಜಿಸ್ಟ್ರಾರ್ ಅವ್ರಿಗೆ ಸ್ಯಾಟಿಸ್ಫೈ ಆದ್ರೆ ಬರ್ತ್ ಅಥವಾ ಡೆತ್ಗೆ ಸಂಬಂಧಪಟ್ಟಂತಹ ಏನಾದ್ರೂ ಎಂಟ್ರಿಗಳು ರಾಂಗ್ ಆಗಿದ್ರೆ ಸ್ಟೇಟ್ ಗೌರ್ಮೆಂಟ್ಗಳ ಏನು ರೂಲ್ಸ್ ಇರ್ತಾವಲ್ಲ, ಆ ರೂಲ್ಸ್ ಗಳ ಆಧಾರದ ಮೇಲೆ ಅವರು ಕರೆಕ್ಷನ್ ಅನ್ನ ಮಾಡ್ಕೊಳ್ಬಹುದು, ಕ್ಯಾನ್ಸಲೇಷನ್ ಅನ್ನ ಮಾಡಬಹುದು ಅಂತ ಹೇಳಿ ಈ ಒಂದು ಸೆಕ್ಷನ್ ಹೇಳುತ್ತೆ. ಈ ಪ್ರೊವಿಷನ್ ನ ಪ್ರಕಾರ ಏನಾದ್ರೂ ರಾಂಗ್ಲಿ ಎಂಟ್ರಿ ಆದ್ರೆ ಅದನ್ನ ಚೇಂಜ್ ಮಾಡಬಹುದು ಅಂತ ಹೇಳಿ ಪ್ರೊವಿಷನ್ ಇದೆ. ಅಂದ್ರೆ ಏನು ಈ ಅದ್ರಿತ್ ಭಟ್ನ ಕೇಸ್ ಇದೆಯಲ್ಲ, ಅಲ್ಲಿ ರಾಂಗ್ಲಿ ಆಗಿ ನೇಮ್ ಎಂಟ್ರಿ ಆಗಿಲ್ಲ, ಆದ್ದರಿಂದ ಈ ಒಂದು ಪ್ರೊವಿಷನ್ ಅವರಿಗೆ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ರಿಜಿಸ್ಟ್ರಾರ್ ಅವರ ಒಂದು ವಾದ. ಈ ಕರ್ನಾಟಕ ರಿಜಿಸ್ಟ್ರೇಷನ್ ಆಫ್ ಬರ್ತ್ ಅಂಡ್ ಡೆತ್ ರೂಲ್ಸ್ ಏನ್ ಇದೆಯಲ್ಲ, ಅದರಲ್ಲೂ ಕೂಡ ರೂಲ್ 10 ಏನ್ ಹೇಳುತ್ತಂದ್ರೆ, ಒಂದು ವೇಳೆ ಹೆಸರಿರ್ಲಾರ್ದೆ ಬರ್ತ್ ರಿಜಿಸ್ಟ್ರೇಷನ್ ಆಗಿದ್ರೆ 12 months ನ ಒಳಗಡೆ ನೇಮ್ ಕೊಟ್ಬಿಟ್ಟು ನೇಮ್ ಎಂಟ್ರಿ ಮಾಡಿಸ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತೇಳಿ ಹೇಳುತ್ತೆ. ಈ ಮೇಲಿನ ಕೇಸ್ ನಲ್ಲಿ ಆಲ್ರೆಡಿ ನೇಮ್ ಎಂಟ್ರಿ ಆಗಿದೆ, ಆ ನೇಮ್ ಎಂಟ್ರಿ ಕೂಡ ಕರೆಕ್ಟೇ ಇದೆ. ನಂತರ ಪೇರೆಂಟ್ಸ್ ಗಳು ಅಸ್ಟ್ರಾಲಾಜಿಕಲ್ ರೀಸನ್ ಆಧಾರದ ಮೇಲೆ ನೇಮ್ ಅನ್ನ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಆಕ್ಟ್ ನಲ್ಲಿ ಪ್ರೊವಿಷನ್ ಇಲ್ಲ. ಹಾಗೆ ನೋಡಿದ್ರೆ ರಿಜಿಸ್ಟ್ರಾರ್ ಮಾಡಿದ್ದು ಕೂಡ ಸರಿ ಅನ್ಸುತ್ತೆ. ಜಜ್ಮೆಂಟ್ ಏನಾಗಿದೆ ಅಂತ ಹೇಳಿದ್ರೆ, ಆ ಆಕ್ಟ್ ನಲ್ಲಿ ಲೆಜಿಸ್ಲೇಚರ್ ಶಾಸಕಾಂಗ ಆ ಆಕ್ಟ್ ಅನ್ನ ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಬೇಕು, ಅದನ್ನ ಆಕ್ಟ್ ಅಲ್ಲಿ ಸ್ವಲ್ಪ ಅಮೆಂಡ್ಮೆಂಟ್ ಮಾಡಬೇಕು. ಯಾಕಂದ್ರೆ ನಮ್ಮ ಇಂಡಿಯಾ ದೇಶದಲ್ಲಿ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಳೋದು ಮತ್ತೆ ಒಬ್ರು 2-3 ಹೆಸರುಗಳನ್ನ ಇಟ್ಕೊಳ್ಳೋದು ಸಾಮಾನ್ಯ. ಹೀಗೆ ನೇಮ್ ಅನ್ನ ಕರೆಕ್ಷನ್ ಮಾಡಬೇಕು ಅಂದಾಗ ಆಕ್ಟ್ ನಲ್ಲಿ ಪ್ರೊವಿಷನ್ ಇರಬೇಕು. ಇದನ್ನ ಕರ್ನಾಟಕ ಲಾ ಕಮಿಷನ್ 24th ರಿಪೋರ್ಟ್ ನಲ್ಲಿ ಕೂಡ ಒಂದು ರೆಕಮೆಂಡೇಶನ್ ಅನ್ನ ಮಾಡುತ್ತೆ. ಆದರೆ ಲೆಜಿಸ್ಲೇಚರ್ನವರು ಆ ಒಂದು ರಿಪೋರ್ಟ್, ಆ ರೆಕಮೆಂಡೇಶನ್ ಅನ್ನು ಅವರು ಕನ್ಸಿಡರ್ ಮಾಡಲಾರದೆ ಆಕ್ಟ್ ನಲ್ಲಿ ಬದಲಾವಣೆಯನ್ನ ತಂದಿಲ್ಲ. ಆದ್ದರಿಂದ ಆದಷ್ಟು ಬೇಗ ಆಕ್ಟ್ ನಲ್ಲಿ ಬದಲಾವಣೆಯನ್ನ ತರಬೇಕು. ಈ ತರದ ನ್ಯೂ ನೇಮ್ ಎಂಟ್ರಿಗಾಗಿ ಅಪ್ಲಿಕೇಶನ್ಸ್ ಗಳು ಬಂದಾಗ ಹಳೆಯ ನೇಮ್ ಅನ್ನ ಹಾಗೆ ಇಟ್ಬಿಟ್ಟು ಪಕ್ಕದಲ್ಲಿ ಹೊಸ ನೇಮ್ ಅನ್ನ ಎಂಟ್ರಿ ಮಾಡಿಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಅಂತೇಳಿ ಈ ಜಜ್ಮೆಂಟ್ ಆಗಿದೆ. ಇದರಿಂದ ಫ್ರಾಡ್ ಆಗೋದು ಕೂಡ ತಪ್ಪುತ್ತೆ ಮತ್ತು ನೇಮ್ಸ್ಗಳು ಕಂಪ್ಲೀಟ್ ಆಗಿ ಬದಲಾವಣೆ ಆಗೋದು ತಪ್ಪುತ್ತೆ. ಆದ್ದರಿಂದ ನಂತರದಲ್ಲಿ ರಿಜಿಸ್ಟ್ರಾರ್ ಅವರು ಹೊಸ ನೇಮ್ ಅನ್ನ ಹಳೆಯ ನೇಮ್ ಜೊತೆ ಬದಲಾವಣೆ ಮಾಡಿಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಅನ್ನ ಕೊಡಬಹುದು. ಈಗಿಂದಲೇ ಪ್ರಾರಂಭ ಮಾಡಬಹುದು. ನಂತರ ಲೆಜಿಸ್ಲೇಚರ್ನವರು ಒಂದು ಆಕ್ಟ್ ನಲ್ಲಿ ಅಮೆಂಡ್ಮೆಂಟ್ ಮಾಡಬೇಕು ಅಂತೇಳಿ ಜಜ್ಮೆಂಟ್ ಆಗಿದೆ. ಈ ಜಜ್ಮೆಂಟ್ ನ ಪ್ರಕಾರ ಏನು ರಿಜಿಸ್ಟ್ರಾರ್ ಅವರ ಒಂದು ಇಂಪಗ್ನಡ್ ಎಂಡೋರ್ಸ್ಮೆಂಟ್ ಇತ್ತಲ್ಲ, ಅದನ್ನ ಕ್ರ್ಯಾಶ್ ಮಾಡಲಾಗಿದೆ ಮತ್ತು ಸೃಜಿತ್ ಭಟ್ ಅಂತೇಳಿ ಬದಲಾವಣೆ ಮಾಡೋದು, ಅಂದ್ರೆ ಅದ್ರಿತ್ ಭಟ್ ಅನ್ನು ತೆಗೆದುಬಿಟ್ಟು ಸೃಜಿತ್ ಭಟ್ ಅಂತ ಬದಲಾವಣೆ ಮಾಡೋದಕ್ಕೆ ರಿಜಿಸ್ಟ್ರಾರ್ ಅವರಿಗೆ ಡೈರೆಕ್ಷನ್ ಅನ್ನ ಕೊಡಲಾಗಿದೆ. ಮತ್ತು ಫ್ರೆಶ್ ಬರ್ತ್ ಸರ್ಟಿಫಿಕೇಟ್ ಇಶ್ಯೂ ಮಾಡೋದಕ್ಕೆ ಕೋರ್ಟ್ ಡೈರೆಕ್ಷನ್ ಮಾಡಿದೆ. ಸ್ನೇಹಿತರೆ, ಇದು ನಮ್ಮ ಕರ್ನಾಟಕ ಹೈಕೋರ್ಟ್ನ ಒಂದು ಜಜ್ಮೆಂಟ್. ಈಗ ಮುಂದೆ ಬೇಕಾದವರು ಬರ್ತ್ ಸರ್ಟಿಫಿಕೇಟ್ ನಲ್ಲಿ ತಮ್ಮ ಹೆಸರನ್ನ ಬದಲಾವಣೆ ಮಾಡ್ಕೊಳ್ಬಹುದು. ಆದ್ರೆ ಅದರ ಜೊತೆ ಹಳೆ ಹೆಸರು ಕೂಡ ಬರ್ತ್ ಸರ್ಟಿಫಿಕೇಟ್ ನಲ್ಲಿ ನಿಮಗೆ ಕಾಣಿಸುತ್ತೆ. ಸ್ನೇಹಿತರೆ, ಹೀಗೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇನ್ನೊಂದು ನಾವು ಜಜ್ಮೆಂಟ್ ಅನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.